ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಸಂಡೇ ಐತಿ. ಸಂಡೇ ಮಾರ್ನಿಂಗ್ ಲಾಗ್. ಇವತ್ತು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನಾಗುತ್ತೆ ಎಲ್ಲನೂ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತಂತ. ಬರೀ ಈಗ ಎದ್ದು ಸ್ನಾನನೂ ಆಯಿತು, ಪೂಜಾನೂ ಆಯ್ತು ನೋಡ್ರಿ. ಎದ್ದು ಚಿನ್ನು ನೋಡ್ರಿ ಶೀಜು ಒಂದು ಬಂದಾಳಲ್ಲ, ಆಕಿ ಜೊತೆ ಫುಲ್ ಆಟ ಆಡೋದು ನೋಡಿ. ಎದ್ದು ಅದಕ್ಕೆ ಫುಡ್ ಅದು ಹಾಕಿದ್ವಿ. ಗುರಾಡಾಕದ ಚಿನ್ನು ಅಂತ ಅದ್ರ ಹಿಂದಿಂದ ಆಟಾಡ್ತಾನೆ. ಚಿನ್ನೊಂದು ಸ್ಕೂಲು ಇಲ್ಲ. ನನ್ನ ಡ್ಯೂಟಿ ನೋಡ್ರಿ 12:30 to 5 ಐತಿ. ಒಂದು ಸ್ವಲ್ಪ 12 ಗಂಟೆಗೆ ಬಾ ಅಂದ್ರೆ ಬ್ರದರ್ ಜಲ್ದಿ ಹೋಗಿ ನೋಡ್ರಿ. ಈಗ ಅದು ನೋಡ್ರಿ ಪೂಜಾನು ಮಾಡ್ಕೊಂಡಿನಿ. ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡು ನೋಡ್ರಿ. ಇವತ್ತೇನು ಸಂಡೇ ಇತ್ತಲ್ಲ, ಹಾಗಾಗಿ ನೋಡ್ರಿ ಶೀಜು ಏನು ಮಾಡತ್ತ ನೋಡ್ರಿ. ಶೀಜು ಚಿನ್ನು ಅಂತೂ ಹೊರಗೆ ಓಡಾಡತ್ತ ನೋಡ್ರಿ. ನೋಡ್ರಿ ಪೂಜಾ ಅದಂತರೂ ಎಲ್ಲ ಆಯಿತು. ನಾಷ್ಟಕ್ಕೆ ಮ್ಯಾಗಿ ಮಾಡ್ಬೇಕಂತ ಮಾಡೀನಿ. ತಿಂದೇ ಇಲ್ಲ ನೋಡಿ. ಎಷ್ಟು ಒಂದು 2 ವಾರ ಆಯಿತು ಮ್ಯಾಗಿ ತಿನ್ನಲಾರೆ. ಅದಕ್ಕೆ ಚಿನ್ನುಗ ಶಾವಿಗೆ ಬಸೋದು. ಶಾವಿಗೆ ಒಳಗೆ ಬೆಲ್ಲ ಮಿಕ್ಸ್ ಮಾಡೀನಿ. ಒಂದಿಷ್ಟು ಬೆಲ್ಲನೂ ಹಾಕಿ ಶಾವಿಗೆ ಬೆಲ್ಲ ಹಾಲು ತಿನ್ಸಿದ್ರೆ ಆಯ್ತು ಅವನಿಗೆ. ನಾವು ಇಟ್ಟು ಮ್ಯಾಗಿ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಅವ ನೋಡ್ರಿ ಈಗ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟ ಅವನಿಗೆ. ಶಿವ ಆತು ಟಿ ವಿ ಒಂದಿದ್ರೆ ಆಯ್ತು ನೋಡಿ. ಅವ್ನು ಟೀ ನೋಡ್ಕೊ ಕೂತ್ಬಿಡ್ತಾನೆ. ಬರೀ ಸ್ವಲ್ಪ ಮ್ಯಾಗಿ ರೆಡಿ ಮಾಡ್ಕೊಳ್ಳೋ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೊಳ್ಕೊಳ್ಳೋ ಮತ್ತು ಅವ್ನಿಗೆ ಶಾವಿಗೆ ಕೊಟ್ಟು ಚಿನ್ನು ಒಯ್ಯಪ್ಪಿ ತಗೋತೀನಿ. ಟೀ ನೋಡ್ಕೊತೀನಿ, ನಾಷ್ಟ ಮಾಡ್ತೀನಿ. ಟೈಮ್ ಹಾಕೋದು ಮತ್ತು ಅಪ್ಪು ಚಿನ್ನು ನೋಡ್ರಿ ಮ್ಯಾಗಿ ಮಾಡ್ಬೇಕಂತ ಎಲ್ಲ ಹೋಗಿಟ್ಕೊಂಡಿನಿ. ಹೋಗಿ ಮ್ಯಾಗಿ ತೊಗೊಂಬಂದಿನಿ. ಚಿನ್ನುಗ ಶಾವಿಗೆ ಬಸ್ತೀನಿ. ಶಾವಿಗೆ ತಿನ್ನತ್ತ ನೋಡ್ರಿ. ಬರೀ ಯಾವಾಗ ನೋಡಿದ್ರು ಶಿವ ಬರೀ ಇದೊಂದೇ ನೋಡ್ತಾ ನೋಡ್ರಿ. ಅವ್ನ ಫೇವ್ರೇಟ್ ನೋಡ್ರಿ ಇದು ಶಿವ ಅಂದ್ರೆ. ಶಿವ ಭಾಳ ಇಷ್ಟ ಅನಪ್ಪ ನಿಂಗೆ. ನೋಡಲ್ಲಿ ಎಲ್ಲ ಶಾವಿಗೆ ಬಸಿಟ್ಟಿನ ಅಲ್ಲೇ ಇಟ್ಟಾನ ತಿನ್ಕೋತ ತಿನ್ನೋದನ್ನ. ಬರೀ ಶಿವ ನೋಡಲ್ಲಿ ತಿರು. ಟೈಮ್ ಎಷ್ಟು 11:30 ಆಯ್ತಪ್ಪಿ. ನಾನು ಡ್ಯೂಟಿ ಟೈಮ್ ಆಯ್ತು. ಪಟ್ಪಟ್ಟು ತಿನ್ನು ಹಿಡಿ ತಿನ್ನು. ಬರ್ರಿ ನಾಷ್ಟ ಮಾಡಕತ್ತಿದ್ದ ಹಾಗೆ ನನ್ನ ಪಾರ್ಸೆಲ್ ಬರುತ್ತೆ ನೋಡ್ರಿ. ಬಂತು. ಇದೆಲ್ಲ ಕೂಡ ಒಂದು ಲಾಗ್ ಮಾಡೋಕಂತ ಬಿಟ್ಟಿನಿ. ನಾ ಓಪನ್ ಮಾಡಿ ತೋರಿಸಲ್ಲ. ನೆಕ್ಸ್ಟ್ ಮ್ಯಾಗಿ ರೆಡಿ ಆಯ್ತು ನೋಡ್ರಿ. ಈಗ ಪಟ್ಪಟ್ಟ ಮ್ಯಾಗಿ ನಾಷ್ಟ ಮಾಡೋ ಬರ್ರಿ. ನಾಷ್ಟ ಮಾಡಿ ಹೋಗ್ಬೇಕು. ಆಲ್ರೆಡಿ ಟೈಮ್ 12 ಗಂಟೆ ಆಯಿತು. ಟೈಮ್ ಭಾಳ ಆಗೈತಿ. ಸೊ ಹಾಗೆ ಡ್ರೆಸ್ ಹಾಕೊಂಡಿನಿ, ಹಾಗೆ ನಾಷ್ಟ ಮಾಡತ್ತೀನಿ ನೋಡ್ರಿ. ಟೈಮ್ ಬರ್ರಿ ನಾಷ್ಟ ಮಾಡೋಮೆಲ್ಲ. ಟೈಮ್ ನೋಡ್ರಿ 12 ಗಂಟೆಗೆ ಹೋಗ್ಬೇಕು ಅನ್ಕೊಂಡೆ. ಬಟ್ 12:30 ಆಯ್ತು ನೋಡ್ರಿ. ರೆಡಿಯಾಗಿ ಹೊಂಟೆ ಡ್ಯೂಟಿಗೆ. ಬರೀ ಹೋಗ್ಬಿಟ್ಟು ಟೈಮ್ ಆಯ್ತು. ಚಿನ್ನು ನೋಡ್ರಿ ನಾನು ನಾಷ್ಟ ಮಾಡಿಲ್ಲ. ಅವಾಗೆ ಹಾಕ್ಕೊಟ್ಟಿನಿ. ಏನಾದರೂ ಅಡ್ಡಾಡತ್ತ ನೋಡ್ರಿ ಇಟ್ಕೊಂಡು. ಟೈಮ್ ಆಗೈತೆ ನೋಡ್ರಿ. ಬರೀ ಡ್ಯೂಟಿಗೆ ಬಂದೆ ನೋಡ್ರಿ. ಪಟ್ಪಟ್ಟ ಅವಸರನೇ ಬಂದು ಚಾರ್ಜ್ ತೊಗೊಂಡೆ. ಆಲ್ರೆಡಿ ಬ್ರದರ್ ಹೋಗಿದ್ದು ಲೇಟ್ ಆಗಿದೆ ಅಂತೇಳಿ. ಬರೀ ನೆಕ್ಸ್ಟ್ ಡ್ಯೂಟಿ ಮುಗಿಯೋ ಸಿಗ್ತೀನಿ ಅಂತ. ನಮ್ಮ ಮನೆಯವ್ರು ನೋಡ್ರಿ ವಯಸ್ಸಿಂದ ಊಟ ತಂದುಕೊಟ್ರು ನೋಡಿ. ಇಟ್ಟಿನಿ. ಈಗ ಎಲ್ಲರೂ ಸೇರಿ ಊಟ ಮಾಡ್ತೀವಿ. 3 hours later. ಡ್ಯೂಟಿ ಮುಗೀತು ನೋಡ್ರಿ. ಹೊಂಟೀನಿ ಮನೆಗೆ. ಬರೀ ನೆಕ್ಸ್ಟ್ ಮನೆಗೆ ಹೋಗೋಣ ಸಿಗ್ತೀನಿ ಅಂತ. ನಾಟಕ ಕೊಡತ್ತೆ ಮಲ್ಕೊಡೋರ್ಗತ್ತೆ. ಡ್ಯೂಟಿಯಿಂದ ಬಂದೆ ನೋಡ್ರಿ. ಚಿನ್ನು ಅಪ್ಪ ಅಮ್ಮ ಇಬ್ರು ಹೆಂಗೆ ಮಕ್ಕೊಂಡಾರ ನೋಡ್ರಲ್ರಿ. ಸುಮ್ಮನೆ ಮಕ್ಕೊಂಡವ್ರು ಡ್ರಾಮಾ ಮಾಡಾರ. ಇಬ್ರು ಮಕ್ಕೊಂಡಿಲ್ಲ. ಡ್ರಾಮಾ ಮಾಡ್ತೀವಿ ಸುಮ್ಮನೆ. ಮಕ್ಕಳೋದತ್ತೆ ಡ್ರಾಮಾ ಮಾಡ್ತೀವಿ ಸುಮ್ಮನೆ. ಹಾಯ್ ಮಾಡಲ್ಲ ಅವ್ರಿಗೆ. ಗುಡ್ ಈವ್ನಿಂಗ್. ಗುಡ್ ಮಾರ್ನಿಂಗ್. ಬರೀ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಗುಡ್ ಈವ್ನಿಂಗ್ ಹೇಳಿ. ಗುಡ್ ಈವ್ನಿಂಗ್. ಏನು ತಿಂದಿ? ಬಜಿ ತಿಂದಿ ಹೌದಿಲ್ಲ? ಕೆಮ್ಮಕತಿ ಬಜಿ ತಿಂದಿ ನೋಡ್ರಿ. ಶೀಜು ಬಂದ ನೋಡಿ. ಶೀಜು ಬರೀ ಸಂಧ್ಯಾ ಬಂದು ಬುಡಕ್ ಬಂದು ದಕ್ಕೊಂಬಿಡೋದು. ನೋಡ್ರಿ ಬರೇ ಬುಡಕ್ ಬರೋದು. ಬರೇ ಬುಡಕ್ ಬಂದು ಕೂತ್ಬಿಡ್ತಾಳೆ ಆಕಿ ಶೀಜು. ಡ್ಯೂಟಿಯಿಂದ ಬಂದು ಕಸಾದ ಹೊಡೆದ ನೋಡ್ರಿ. ನೇನು ದೀಪ ಹಚ್ಬೇಕು ಮುಖ ತಗೊಂಡು. ಅಲ್ಲಿ ಚಾ ಕೆಟ್ಟಿನಿ. ನಮ್ಮ ರಿಲೇಟಿವ್ಸ್ ಬಂದಿದ್ರು ಹೊರಗಡೆ. ಸ್ವಲ್ಪ ನಾಳೆ ಫಂಕ್ಷನ್ ಐತೆ ನೋಡ್ರಿ. ನಮ್ಮ ರಿಲೇಟಿವ್ಸ್ ಕುಬ್ಸ ಐತಿ. ಹಾಗಾಗಿ ಹೇಳಕ್ಕೆ ಬಂದಿದ್ರು. ಅದಕ್ಕೆ ಕಡೆ ಹಾಲು ಕಸ ಕೆಟ್ಟು ಈ ಕಡೆ ಚಾ ಕೆಟ್ಟಿನಿ. ಇಟ್ಟು ಅವ್ರಿಗೆ ಚಾ ಮಾಡಿಕೊಟ್ಟು ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬಾರ್ದೈತೆ ಕೆಲಸ ಐತಿ. ಬರೀ ಮೊದಲ ಮುಖ ತಗೊಂಡು ಫ್ರೆಶ್ ಆಗಿ ಮತ್ತು ನಮ್ಮ ರಿಲೇಟಿವ್ಸ್ ಒಳಗೆ ಒಂದು ಫಂಕ್ಷನ್ ಇತ್ತು ನೋಡ್ರಿ. ಹಾಗಾಗಿ ಫಂಕ್ಷನ್ ಕೇಳಕ್ಕೆ ಬಂದಿದ್ರು ಅವರು. ಅವ್ರಿಗಿಷ್ಟು ಇಲ್ಲಿ ನೋಡ್ರಿ ಪಾರ್ವತಿಯಕ್ಕ ಆಮೇಲೆ ಶಶಿಕಲಾ ಅಕ್ಕ ಬಂದಾರ. ಅವ್ರಿಗೆ ಚಾ ಕೊಟ್ಟೆ. ಎಲ್ಲರೂ ಚಾ ಕುಡಿದ್ವಿ ನೋಡಿ. ಅವರಿಗೆಲ್ಲ ಚಾ ಮಾಡಿಕೊಟ್ಟೆ. ಚಾ ಮಾಡಿಕೊಟ್ಟು ನಾವು ಇಷ್ಟು ಚಾ ಕುಡಿದು ಬರೀ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಕೆಲಸ ಐತಿ. ದಿವ್ಯಾ ನಾನು ಹೊಂಟೇವು. ಚಿನ್ನು ಅವ್ರ ಪಪ್ಪ ಹೆಂಗೂ ಸಂಡೇ ಇತ್ತಲ್ಲ ಇವತ್ತು ಮೆಸ್ ಸೂಟಿ ಇತ್ತು ನೋಡ್ರಿ. ಚಿನ್ನು ಜೊತೆ ಅವ್ರ ಪಪ್ಪ ಇರ್ತಾನೆ. ನಾನು ದಿವ್ಯಾ ಹೊಂಟಿವಿ. ಧನುಷ ಹೊರಗಡೆ ಬರೀ ಮಾರ್ಕೆಟಿಗೆ ಹೋಗ್ಬರೋಣ.
ಮಾರ್ಕೆಟ್ ಕಡೆ ಹೊಂಟಿ ನೋಡ್ರಿ. ಆ್ಯಕ್ಚುಲಿ ನಾವು ಗಾಂಧಿ ಚೌಕಿಗೆ ಹೋಗ್ಬೇಕಾದ್ರೆ ಜಾಸ್ತಿ ಕೆಲಸ ಇದ್ರೆ ಅಷ್ಟೇ ಹೋಗುತ್ತೆ ನೋಡ್ರಿ. ಭಾಳ ನೀಡಿತ್ತು ಅಂದ್ರೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಅಲ್ಲಿ ಪಾಟಲ್ ಬಂಜಾರ ಕ್ರಾಸಿ ನಮ್ಮ ಮನೆ ಹತ್ರ ನೀರು ಆಗುತ್ತೆ ನೋಡ್ರಿ. ಎಲ್ಲನೂ ಅಲ್ಲೇ ತೊಗೋತೀವಿ. ಯಾವಾಗ ಅದು ಆಗೈತೆ ಅವಾಗಿಂದ ಜಾಸ್ತಿ ಹೋಗಂಗಿಲ್ಲ. ಸೊ ಫ್ರೂಟ್ಸ್ ಅದು ಜಾಸ್ತಿ ಇಲ್ಲಿ ಚಲೋ ಸಿಗ್ತಾವೆ ನೋಡ್ರಿ. ಎಲ್ ಬಿ ಎಸ್ ಮಾರ್ಕೆಟ್ದಾಗ ಅಂತ ಇಲ್ಲೇ ಬಂದ್ವಿ. ದಿವ್ಯಾ ಪೇರು ಒಂದು ತೊಗೋತ ನಂದು, ಚಿನ್ನಗೂ ಫ್ರೂಟ್ಸ್ ಇಷ್ಟ ಆಗುತ್ತೆ. ಫ್ರೂಟ್ಸ್ ತೊಗೊಂಡ್ಬಿಟ್ಟು ಇಲ್ಲಿ ಸ್ವಲ್ಪ ಟಿಫನ್ ಮಾಡಿದ್ರೆ ಟಿಫನ್ ಮಾಡಕ್ಕೆ ಬಂದ್ವಿ ಇನ್ನು ಇಡ್ಲಿಗೆ. ಚಿನ್ನೂ ಬೇಕಂತಂದ ನೋಡಿರಿ. ಅದಕ್ಕೆ ಇಲ್ಲಿ ಏನಾರ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗ್ಬಿಟ್ರೈತೆ, ಅವ್ರಿಗೆ ಇಷ್ಟು ತೊಗೊಂಡು ಹೋದ್ರೈತೆ ಅಂತೇಳಿ ನಾನು ಮಸಾಲೆ ದೋಸೆ ತೊಗೊಂಡೆ, ಅವ್ರಿಗೆ ಇಷ್ಟು ಪಾರ್ಸಲ್ ತೊಗೊಂಡು ನೋಡಿರಿ. ದಿವ್ಯಾ ಅಂತ ತೊಗೊಂಡು ಮನೆ ಕಡೆ ಬಂದ್ವಿ ನೋಡಿರಿ ವಾಪಸ್. ಟೈಮೇ ಆಗ್ಬಿಡ್ತು ನೋಡಿರಿ. ಹೆಂಗಾಗುತ್ತೆ ಗೊತ್ತೇ ಆಗಲ್ಲ. ಮಾರ್ಕೆಟಿಗೆ ಹೋದ್ವಿ ಅಂದ್ರೆ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ನೋಡಿರಿ. ಏನಾರು ತೊಗೊಳಕತ್ವಿ. ನಾ ಶಾಪಿಂಗ್ ಏನು ಹೋಗಿಲ್ಲ, ಜಸ್ಟ್ ಸ್ವಲ್ಪ ಮನಿ ಐಟಮ್ಸೇ ತೊಗೊಳಿದ್ವು, ಅಲ್ಲಿ ತೊಗೊಂಡೆ ನೋಡಿರಿ. ಇವೆಲ್ಲ ಏಲಕ್ಕಿ ಅದೆಲ್ಲ ಹೋಲ್ಸೇಲ್ ರೇಟ್ ಸಿಗ್ತವೆ ನೋಡಿ. ಎಲ್ ಬಿ ಎಸ್ ಮಾರ್ಕೆಟ್ಲಿಂದ ಮಸಾಲೆ ಅಂಗಡಿಗೆ ಅಲ್ಲಿ ತೊಗೊಂಡು ಬಂದ್ವಿ ಮನೆಗೆ. ನೋಡಿ ಹೊರಗಿಂದ ಬಂದೆ ಅಂದ್ರೆ ಹೆಂಗೆ ಮಾಡ್ತಾ ನೋಡಿರಿ. ನಮ್ಮ ಸೀಜು ಹೆಂಗೆ ಮಾಡ್ತಾ ಹೊರಗಿಂದ ಬರೋಣ, ಬರೀ ಕಾಲು ನಮಸ್ಕಾರ ಮಾಡ್ತಾ ಬರೋಣ. ನೋಡು ಏನು 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 ಏಯ್ ಕಾಲು. ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಕೆಲಸ ಆಯ್ತು, ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಜಸ್ಟ್. ನೋಡ್ರಿ ಊಟ ಅಂತೂ ಮಾಡಿದ್ದಿಲ್ಲ, ಅಲ್ಲೇ ಬರುವಾಗ ತಿಳ್ಕೊಂಡು ಬಂದಿದ್ದಿಲ್ಲ. ಹಾಗಾಗಿ ಏನಿರ್ತಿ ಊಟ ಅದೇನು ಮಾಡಲಿಲ್ಲ ನೋಡಿ. ಇಷ್ಟು ತನಕ ಬಿಗ್ ಬಾಸ್ ನೋಡಿದ್ವಿ. ಇವತ್ತು ಸಂಡೇ ಎಲ್ಲ ಸೂಪರ್ ಇತ್ತು ನೋಡಿ, ಮಸ್ತ್ ಇತ್ತು. ಇವತ್ತೆಲ್ಲ ಫುಲ್ ಆ್ಯಕ್ಚುಲಿ ಇವತ್ತು ಎಲಿಮಿನೇಷನ್ ಇಲ್ಲೇ ಇಲ್ಲ, ಸುಮ್ಮನೆ ಗಿಮಿಕ್ ಕೊಟ್ಟಾರ ನೋಡ್ರಿ. ಹಂಗೆ ಸುದೀಪ್ ಸರ್ ಅವರೆಲ್ಲ ಅನ್ಕೊಂಡಾರ ಎಲ್ಲಿ ತ್ರಿವಿಕ್ರಮ್ ಅವ್ರು ಹೋದ್ರಂತೆ. ಅವ್ರಿಗೆ ಹೋಗೋಕೆ ಚಾನ್ಸೇ ಇಲ್ಲ ಬಿಡ್ರಿ. ಟಾಪ್ 5 ಅಂತೂ ಇದ್ದೇ ಇರ್ತಾರೆ ಅವರು. ಹಾಗಾಗಿ ನಿಮಗೆ ಯಾರಿಗೆಲ್ಲ ಸುದೀಪ್ ಇದು ಬಿಗ್ ಬಾಸ್ ಒಳಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಾವು ನೆಕ್ಸ್ಟ್ ಹೇಳ್ತನಂತೆ ಯಾರಂತೆ. ಬರೀ నేను ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.